ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 60 ವರ್ಷ ಮೇಲ್ಪಟ್ಟಂತಹ ಅಜ್ಜ ಅಜ್ಜಿಯರಿಗೆ ಕೇಂದ್ರ ಸರ್ಕಾರಗಳಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ಗಳಿದ್ದಾವೆ. ಹೌದು, ಒಟ್ಟು 5 ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಜನೆಗಳಿಂದ ನಿಮಗೆ ಹಲವಾರು ರೀತಿಯ ಲಾಭಗಳು ಸಿಗುತ್ತೆ. ಆ ಯೋಜನೆಗಳು ಯಾವ್ಯಾವು, ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಈ ಯೋಜನೆಯಿಂದ ಏನು ಲಾಭ ಸಿಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. 60 ವರ್ಷ ಮೇಲ್ಪಟ್ಟ ನಂತರ ಅವ್ರಿಗೆ ಹಣಕಾಸಿನ ಆದ್ಯತೆ ತುಂಬಾನೇ ಇರುತ್ತೆ. ಜೊತೆಗೆ ಒಂದಷ್ಟು ಖರ್ಚುಗಳಿರುತ್ತೆ. ಮೆಡಿಸಿನ್ ಖರ್ಚಾಗಿರಬಹುದು, ಹಾಸ್ಪಿಟಲ್ ಖರ್ಚಾಗಿರಬಹುದು, ಅಥವಾ ರೇಷನ್ ಖರ್ಚುಗಳೇ ಆಗಿರಬಹುದು. ಅವರಿಗೆ ಒಬ್ರು ಸಹಾಯ ಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರಿಗೆ ತನ್ನದೇ ಆದ ಜೀವನ ನಡೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಮನಗಂಡಿರೋ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಾಗಿರಬಹುದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರಾಗಿರಬಹುದು, ಇದನ್ನ ಪರಿಗಣಿಸಿ ಒಂದು 5 ಯೋಜನೆಗಳನ್ನ ನಮ್ಮಲ್ಲಿ ಜಾರಿಗೆ ತಂದಿದ್ದಾರೆ. ಈ ಯೋಜನೆಗಳು ಆಲ್ರೆಡಿ ಜಾರಿಯಲ್ಲಿದ್ರೆ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ, ಮತ್ತೆ ಕೆಲವ್ರ ಬಗ್ಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಹಾಗಿದ್ರೆ ಈ ಯೋಜನೆಗಳು ಯಾವ್ಯಾವು, ಏನೇನು ಲಾಭ ಸಿಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಸ್ಗಳು ಸಿಗೋದಿಲ್ಲ. ಮೊದಲನೇದಾಗಿ ಬಂದು ಉಚಿತ ಹಿರಿಯರ ನಾಗರಿಕರ ಗುರುತಿನ ಚೀಟಿ ಅಂತ. ಇದಕ್ಕೆ ಎಲ್ರಿಗೂ ಗೊತ್ತೇ ಇದೆ, ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ. ಸೊ ಈ ಕಾರ್ಡ್ನ ಮಾಡಿಸ್ಕೊಂಡ್ರೆ ನಿಮಗೆ 10 ಲಾಭಗಳಿದಾವೆ. ಮೊದಲನೇದಾಗಿ ನಿಮಗೆ ಸರ್ಕಾರಿ ಯೋಜನೆಗಳಿಗೆ ಬಹಳ ಉಪಯುಕ್ತ ಆಗಿದೆ. ಜೊತೆಗೆ ನೀವು ಸಾರಿಗೆಯಲ್ಲಿ ಅಂದರೆ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೂಡ ಇದರಿಂದ ಸಹಾಯ ಆಗುತ್ತೆ. ಹಾಸ್ಪಿಟಲ್ ಕೂಡ ನಿಮಗೆ ಸೀನಿಯರ್ ಸಿಟಿಸನ್ ಕಾರ್ಡ್ಗಳಿದ್ರೆ ಬಹಳ ಸಹಾಯಕಾರಿ ಆಗುತ್ತೆ. ಈಗ ಬಸ್ಗಳಲ್ಲಿ ಸೀನಿಯರ್ ಸಿಟಿಸನ್ ಕಾರ್ಡ್ಗಳನ್ನ ತೋರಿಸಿದ್ರೆ ನಿಮಗೆ ಒಂದು 70 ರೂಪಾಯಿ 50 ರೂಪಾಯಿ ಇರುವಂಥ ಏನಿರುತ್ತೆ ಟಿಕೆಟು, ಅದರಲ್ಲಿ 5 ರೂಪಾಯಿ ಅಥವಾ 10 ರೂಪಾಯಿ ರಿಯಾಯಿತಿ ಸಿಗುತ್ತೆ. 5 ರೂಪಾಯಿ 10 ರೂಪಾಯಿ ರಿಯಾಯಿತಿ ತಗೊಂಡು ಏನು ಮಾಡೋಣ ಅಂತ ಕೇಳ್ಬಿಡಿ. ಯಾಕಂದರೆ ಕೆಲವರಿಗೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 60 ವರ್ಷ ಮೇಲ್ಪಟ್ಟಂಥವ್ರು ಪ್ರತಿಯೊಬ್ಬರು ಕೂಡ ಸೀನಿಯರ್ ಸಿಟಿಸನ್ನ ಕಾರ್ಡ್ನ ಮಾಡಿಸ್ಕೊಳ್ಳಿ. ಒಂದೇ ಒಂದು ಕಾರ್ಡಿಂದ ನಿಮಗೆ ಹಲವಾರು ರೀತಿಯ ಲಾಭಗಳು ಸಿಗುತ್ತೆ. ಸೊ ಈ ಕಾರ್ಡ್ನ ನೀವು ಎಲ್ಲೆಲ್ಲಿ ಮಾಡಿಸ್ಕೋಬಹುದು ಅಂದರೆ ಮುಖ್ಯವಾಗಿ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರುಗಳಲ್ಲಿ ಅಪ್ಲೈನ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಇರುವಂತಹ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಯೋಜನೆಗಳು. ಅದರಲ್ಲಿ 60 ವರ್ಷ ಮೇಲ್ಪಟ್ಟಂಥವ್ರು ವೃದ್ಧಾಪ್ಯ ವೇತನ ಹಾಕಬಹುದು. 70 ವರ್ಷ ಮೇಲ್ಪಟ್ಟಂಥವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಷನ್ ಅಮೌಂಟ್ನ ಕೊಡ್ತಾರೆ. ಸುಮಾರು ಇದು 3,500ವರೆಗೂ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಒಂದು ಪೆನ್ಷನ್ ಅಮೌಂಟ್ 1,500 ರೂಪಾಯಿ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ 1,800 ರೂಪಾಯಿವರೆಗೂ ಕೂಡ ಪ್ರತಿಯೊಬ್ಬರಿಗೆ ತಿಂಗಳಿಗೆ ಪೆನ್ಷನ್ ಅಮೌಂಟ್ನ ಕೊಡ್ತಾರೆ. ಸೊ ಇದ್ರ ಮುಖಾಂತರ ನಿಮಗೆ ಜೀವನಕ್ಕೆ ಬೇಕಾಗಿರುವಂತಹ ಆರ್ಥಿಕ ಖರ್ಚುಗಳಿರುತ್ತಲ್ವಾ, ರೇಷನ್ ಆಗಿರಬಹುದು, ಮೆಡಿಸನ್ ಆಗಿರಬಹುದು, ಅಥವಾ ಎಲ್ಲಾದ್ರೂ ಹೋಗಬೇಕು ಅಂದ್ರೆ ಕೂಡ ನಿಮಗೆ ಸಹಾಯಕಾರಿ ಆಗೋದಕ್ಕೋಸ್ಕರ ಈ ರೀತಿಯ ಪಿಂಚಣಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀವು ಇಂಥವರೆಗೂ ಪಿಂಚಣಿಗೆ ಅಪ್ಲೈ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೂ ಕೂಡ ಅಪ್ಲೈನ ಮಾಡ್ಕೋಬಹುದು. ಆನ್ಲೈನಲ್ಲಿ ಬೇಕಿದ್ರು ಅಪ್ಲೈ ಮಾಡ್ಕೋಬಹುದು, ಆಫ್ಲೈನಲ್ಲಿ ಬೇಕಿದ್ರು ಅಪ್ಲೈನ ಮಾಡ್ಕೋಬಹುದು. ನೀವು ಆನ್ಲೈನಲ್ಲಿ ಅಂದ್ರೆ ಹೋಗಿ ಕರ್ನಾಟಕ ಒಂದು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬಹುದು. ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತಗೊಂಡೋಗಿ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಕೊಟ್ಟು ಬೇಕಿದ್ರು ನೀವು ಪಿಂಚಣಿ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 60 ವರ್ಷ ಮೇಲ್ಪಟ್ಟಂತವರಿಗೆ ವೃದ್ಧಾಪ್ಯ ವೇತನ, 70 ವರ್ಷ ಮೇಲ್ಪಟ್ಟಂತವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುತ್ತೆ. ವಿಧವಾ ಮಹಿಳೆಯರಿಗೆ ಸಪರೇಟ್ ಆಗಿ ಬರುತ್ತೆ. ಅಂಗವಿಕಲರ ಪೆನ್ಷನ್ ಅಮೌಂಟ್, ನೀವು ಅಂಗವಿಕಲರಾಗಿದ್ರೆ ಅದಕ್ಕೂ ಕೂಡ ನಿಮಗೆ ಪೆನ್ಷನ್ ಅಮೌಂಟ್ನ ಕೊಡ್ತಾರೆ. ಹಾಗೆ ಮದುವೆ ಆಗಿಲ್ಲ ಅಂತ ಹೆಣ್ಣು ಮಕ್ಕಳಿಗೆ 40 ವರ್ಷ ಮೇಲ್ಪಟ್ಟಂತವರಿಗೆ ಮನಸ್ವಿನಿ ಯೋಜನೆಯ ಮುಖಾಂತರ ಕೂಡ ಪೆನ್ಷನ್ ಅಮೌಂಟ್ನ ಕೊಡ್ತಾರೆ. ಸೊ ಇದ್ರ ಎಲ್ಲ ಲಾಭಗಳನ್ನ ನೀವು ಪಡ್ಕೊಬಹುದಾಗಿರುತ್ತೆ. ಇನ್ನು 3ನೇ ಯೋಜನೆ ಬಂದು ಹೆಚ್ಚಿನ ಬಡ್ಡಿ ದರದ ಉಳಿತಾಯ ಯೋಜನೆ. ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ತಕ್ಕೊಂಡು ಏನೋ ಒಂದಷ್ಟು ವರ್ಷದ್ದು ನಾವೇನೋ ಸ್ವಲ್ಪ ಅಮೌಂಟ್ನ ಕೂಡಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನೀವಲ್ಲಿ FDನ ಮಾಡಬಹುದು. 11.68 ಹತ್ರ 12% ನಿಮಗೆ ಬಡ್ಡಿ ಸಿಗುತ್ತೆ. ಸೊ ಈ ಬಡ್ಡಿಯನ್ನು ಪ್ರತಿ ತಿಂಗಳು ಕೂಡ ನೀವು ನಿಮ್ಮ ಖಾತೆಗೆ ಹಾಕಿಸ್ಕೋಬಹುದು. ನೀವೇನೋ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಟ್ಟಿದ್ದೀನಿ ಇಷ್ಟು ವರ್ಷದಿಂದ ಅಂತ ಹೇಳಿದ್ರೆ FDನ ಮಾಡಿಸಿದ್ರೆ ಎವ್ರಿ ಮಂತ್ ನಿಮಗೆ ಬಡ್ಡಿಯಿಂದ ಬರುತ್ತೆ. ಸೊ ಇದರಿಂದ ನೀವು ಜೀವನ ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಸೊ ಈ ರೀತಿಯಂತಹ ಯೋಜನೆಗಳು ಕೂಡ ಪೋಸ್ಟ್ ಆಫೀಸ್ ಮುಖಾಂತರ 60 ವರ್ಷ ಮೇಲ್ಪಟ್ಟಂಥವರಿಗೆ, ಅದರಲ್ಲೂ ಕೂಡ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ಸ್ ಅನ್ನೋಂಥವರಿಗೆ ಆಪ್ಷನ್ಸ್ಗಳಿದ್ದಾವೆ. ಸೊ ಇದಕ್ಕೆ ಹತ್ತಿರ ಇರುವಂತಹ ಪೋಸ್ಟ್ ಆಫೀಸ್ಗಳನ್ನ ನೀವು ಸಂಪರ್ಕ ಮಾಡಿ ಅಲ್ಲಿ ನೀವು ಹೂಡಿಕೆಯನ್ನು ಮಾಡಬಹುದು. 30 ಲಕ್ಷದವರೆಗೂ ಹೂಡಿಕೆ ಮಾಡ್ಬೋದು. ಕನಿಷ್ಠ 5 ಲಕ್ಷದಿಂದನೂ ಕೂಡ ಸ್ಟಾರ್ಟ್ ಮಾಡಬಹುದು. ಎಷ್ಟಿದೆಯೋ ಅಷ್ಟು ನೀವು ಅದರಲ್ಲಿ ಹಾಕಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಬರುತ್ತೆ. ಇದರಿಂದ ಮುಂದೆ ನಿಮ್ಮ ಜೀವನಕ್ಕೂ ಕೂಡ ಸಹಾಯಕಾರಿ ಆಗುತ್ತೆ. ಇನ್ನು 60 ವರ್ಷ ನಂತರ 70 ವರ್ಷ ಮೇಲ್ಪಟ್ಟಂಥವ್ರು ಇರ್ತಾರಲ್ಲ, ವಯಸ್ಸಾದಂಥವ್ರು, ಅಂಥವರು ಆಯುಷ್ಮಾನ್ ಭಾರತ ವಿಮೆ ಯೋಜನೆ ಮುಖಾಂತರ ಆಯುಷ್ಮಾನ್ ಕಾರ್ಡ್ನ ನೀವು ಮಾಡಿಸ್ಕೊಂಡಿದ್ರೆ ಅಂದರೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಉಚಿತವಾಗಿ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾರೆ. ಮತ್ತು ಕೆಲವುಗಳಿಗೆ ನಿಮಗೆ ಅಲ್ಪ ಸ್ವಲ್ಪ ಅಮೌಂಟ್ನ ಕೂಡ ತಗೋತಾರೆ. ಓಕೆನಾ? ಎಲ್ಲ ರೀತಿಯಲ್ಲೂ ಕೂಡ ಉಚಿತವಾದ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವುದಕ್ಕೆ ನಿಮಗೆ ಸ್ವಲ್ಪ ದುಡ್ಡನ್ನ ತಗೋತಾರೆ, ಮತ್ತೊಂದು ಕಡೆ ಕೆಲವಕ್ಕೆ ಫ್ರೀಯಾಗಿ ಕೂಡ ನೋಡ್ತಾರೆ. ಮನೆಯಲ್ಲೇ ಕೂಡ ನಿಮಗೆ ಬಂದವರು ಚಿಕಿತ್ಸೆಯನ್ನು ಕೊಡುವಂಥ ಆಪ್ಷನ್ ಇರುವಂಥದ್ದು
ಆಯುಷ್ಮಾನ್ ಭಾರತ್ ವಿಮೆ ಆರೋಗ್ಯ ಈ ಯೋಜನೆ ಮುಖಾಂತರ ಅಂದರೆ ಆಯುಷ್ಮಾನ್ ಕಾರ್ಡ್ ಇದ್ದಂಥವರಿಗೆ ಬಹಳ ಉಪಯುಕ್ತವಾಗಿರುತ್ತೆ. ನೀವು ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಳಿ, ಆನ್ಲೈನಲ್ಲಿ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬಂದು 60 ವರ್ಷ ಮೇಲ್ಪಟ್ಟಂಥವರಿಗೆ 50% ರಿಯಾಯಿತಿ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಅಥವಾ ಕೆಲವು ಕಡೆ ಏರೋಪ್ಲೇನ್ಗಳಲ್ಲೂ ಕೂಡ ರಿಯಾಯಿತಿ ಇರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಉಚಿತವಾಗಿ ಭೇಟಿ ನೀಡೋದಕ್ಕೆ ಸಹಾಯ ಆಗಬೇಕು, ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಅಂಥವರಿಗೆ ರಿಯಾಯಿತಿ ದರದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗ ಹಜ್ ಯಾತ್ರೆ ಅಂತ ಬರುತ್ತಲ್ವ, ಕಾಶಿ ಯಾತ್ರೆ ಅಂತ ಆಗಿರುತ್ತಲ್ವ, ಸೊ ಅದರಲ್ಲಿ ನಿಮಗೆ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ರಿಯಾಯಿತಿ ಇರುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ಯೋಜನೆಗಳು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜಾರಿಯಲ್ಲಿದೆ. 60 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಬೋದಾಗಿರುತ್ತೆ. ಇದಕ್ಕೆ ನೀವು ಹೆಚ್ಚಿನ ಮಾಹಿತಿ ಬೇಕು, ನಾನು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಅಮೌಂಟ್ ಇದೆ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಪ್ರತಿ ತಿಂಗಳು 100% ಇಂಟ್ರೆಸ್ಟ್ ಸಿಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ನೀವು ಪೋಸ್ಟ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೀನಿಯರ್ ಸಿಟಿಸನ್ಸ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೀಗೆ ಕರ್ನಾಟಕ ಗ್ರಾಮವನ್ನು ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಿ ಕಾರ್ಡ್ಗಳನ್ನ ಮಾಡಿಸ್ಕೋಬಹುದಾಗಿರುತ್ತೆ. ಈ ರೀತಿಯ ಯೋಜನೆಗಳು ನಮ್ಮಲ್ಲಿ ಈಗಾಗಲೇ ಜಾರಿಯಲ್ಲಿ ಇದ್ದಾವೆ, ಆಲ್ರೆಡಿ ಜಾರಿಯಲ್ಲಿದೆ. ಆದರೆ ಹೆಚ್ಚಿನ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ಸೊ ಇದ್ರ ಮುಖಾಂತರ ನಾನು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗೋಸ್ಕರ ನನ್ನ ಚಾನಲ್ನ ಮಿಸ್ ಮಾಡದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು.